ಹೊಸ ವರ್ಷದ ಸಂಭ್ರಮವನ್ನ ಕಳೆಯಲು ಕಾತರದಿಂದ ಪ್ರವಾಸಿಗರು ಮೈಸೂರಿನತ್ತ ಮುಖ ಮಾಡ್ತಿದ್ರೆ, ಮತ್ತೊಂದೆಡೆ ಸ್ಥಳೀಯ ಜನರು ತಮಗೆ ಬೇಕಾದ ವಸ್ತುಗಳನ್ನ ಖರೀದಿಸಲು ಗೃಹಶೋಭೆಯತ್ತ ಮುಗಿ ಬೀಳ್ತಿದ್ದಾರೆ. ಇದರಿಂದ ಗೃಹಶೋಭೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ವಸ್ತು ಪ್ರದರ್ಶನವನ್ನ ಇದುವರೆಗೂ 35,000ಕ್ಕೂ ಹೆಚ್ಚು ಮಂದಿ ಭೇಟಿ ನೀಡಿ ವೀಕ್ಷಣೆ ನಡೆಸಿದ್ದು, ಈ ವರ್ಷ ಅಂತ್ಯವಾಗ್ತಿರೋದ್ರಿಂದ ವಿವಿಧ ಬಡಾವಣೆಗಳಿಂದ ಕುಟುಂಬ ಸಮೇತ ಆಗಮಿಸಿ ವೀಕ್ಷಣೆ ನಡೆಸುತ್ತಿದ್ದಾರೆ. ನಗರದ ಮಹಾರಾಜ ಕಾಲೇಜು ಮೈದಾನದಲ್ಲಿ ಶುಕ್ರವಾರ ಆರಂಭವಾದ ಗೃಹಶೋಭೆ ಮೊದಲ ದಿನದಿಂದಲೂ ಭಾರಿ ಪ್ರತಿಕ್ರಿಯೆಯನ್ನು ಹೊಂದಿದೆ. ಗೃಹಶೋಭೆಯಲ್ಲಿ ಫರ್ನಿಚರ್, ಸೋಲಾರ್, ಕೂಲರ್ ಮೊದಲಾದ ವಸ್ತುಗಳನ್ನು ಖರೀದಿಸಬಹುದಾಗಿದೆ. ಒಂದು ಸುತ್ತು ಗೃಹಶೋಭೆಯನ್ನು ಸುತ್ತುವ ಹೊತ್ತಿಗೆ ಗ್ರಾಹಕರ ಮನದಲ್ಲಿ ಖರೀದಿಸದೆ ವಾಪಸ್ ಹೋಗಲು ಮನಸ್ಸೇ ಬರುವುದಿಲ್ಲ. ಅಂತಹ ಮಟ್ಟಿಗೆ ಆಕರ್ಷಣೆಯನ್ನ ಗೃಹಶೋಭೆ ಹೊಂದಿದೆ. ವೀಕ್ಷಣೆ ಮಾಡಿ ಹೊರಬಂದವರಿಗೆ ಪಕ್ಕದಲ್ಲೇ ಧಾರವಾಡ ಜೋಳದ ರೊಟ್ಟಿ, ದಾವಣಗೆರೆ ಬೆಣ್ಣೆ ದೋಸೆ, ಮೈಸೂರು ದಸರಾ ಸ್ಪೆಷಲ್ ಚುರುಮುರಿ, ಮೈಸೂರು ಚಾಟ್ಸ್ ಗೋಬಿ ಸೆಂಟರ್, ಮೈಸೂರು ಚಾಟ್ ಸೆಂಟರ್ ಬಾಯಿ ಚಪ್ಪರಿಸುವಂತೆ ಮಾಡುತ್ತೆ. ಓದುಗರು ಕೂಡ ಇಲ್ಲಿಗೆ ಭೇಟಿಯನ್ನ ನೀಡಬಹುದು. ಓದುಗರಿಗೆ ಇಷ್ಟವಾಗುವಂತೆ ಬ್ರಾಂಡೆಡ್ ಪುಸ್ತಕ, ಮಕ್ಕಳಿಗೆ ಬೇಕಾದ ಗುಡ್ ಲುಕ್ ಕಾಟನ್ ಎಕ್ಸ್ಪೋರ್ಟ್ ನಲ್ಲಿ ಬಟ್ಟೆಗಳು ಕೂಡ ದೊರೆಯುತ್ತೆ. ಹೊರಗೆ ಮಕ್ಕಳಿಗೆ ಸಂಭ್ರಮಿಸುವಂತಹ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಇದ್ದು, ಮಕ್ಕಳು ಸಮೇತ ಬರುವಂತಹ ಮಂದಿ ಕೆಲ ಹೊತ್ತು ಮಕ್ಕಳಿಗೆ ಆಟವಾಡಿಸ್ತಾ ವಿರಾಮವಾಗಿ ನಿಂತಿದ್ದು, ಇನ್ನು 2 ದಿನಗಳ ಕಾಲ ಗೃಹಶೋಭೆ ನಡೆಯಲಿದ್ದು, ಇನ್ನು ಹೆಚ್ಚಿನ ಜನರ ನಿರೀಕ್ಷೆಯಲ್ಲಿ ಗೃಹಶೋಭೆಯ MD ನಾಗಚಂದ್ರ ಇದ್ದಾರೆ.